ನನ್ನೆಲ್ಲ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೂ ಕರ್ನಾಟಕ ಚಾಂಪ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಪ್ರತಿದಿನಂತೆ ಮಾಡೋ ಹಾಗೆ ಇವತ್ತು ಕೂಡ ಏನ್ ಮಾಡ್ತಿದ್ದಪ್ಪ ಅಂದ್ರೆ ವಿಡಿಯೋಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ ನಾವು ರೇಷನ್ ಪ್ರಪೋರ್ಷನ್ ಬಗ್ಗೆ ಮಾತಾಡ್ತಿದ್ದೀನಿ. ಮೈಸೆಲ್ಫ್ ಸುಮಿತ್ರಾ ಅಭಿಹಾಳ್. ಇವತ್ತು ನೋಡಿ ಮಾತಾಡ್ತಿರ್ತಾನೆ. ಒಂದು ಚೀಲದಲ್ಲಿ 2 ರೂಪಾಯಿ, 1 ರೂಪಾಯಿ ಮತ್ತು 50 ಪೈಸೆ ನಾಣ್ಯಗಳ ಅನುಪಾತ ಕೊಟ್ಟ ನೋಡ್ರಿ. ಕಾಯಿನ್ಸ್ ರೇಷಿಯೋ ಕೊಟ್ಟಾನ್ರಿ ಇಲ್ಲಿ. ಕಾಯಿನ್ಸ್ ರೇಷಿಯೋ ಕೊಟ್ಟಾನ ನೋಡ್ರಿ ಇಲ್ಲಿ. ನಾಣ್ಯಗಳ ಅನುಪಾತ ಕೊಟ್ಟಾನ. ಕಾಯಿನ್ಸ್ ರೇಷಿಯೋ ಕೊಟ್ಟಾನ. ಕಾಯಿನ್ಸ್ ರೇಷಿಯೋ ಕೊಟ್ಟಾನ. ಎಷ್ಟೈತಿ? 2 ರೂಪೀಸ್ ಐತಿ, ಮತ್ತೆ 1 ರೂಪೀಸ್ ಐತಿ, ಮತ್ತೆ 50 ಪೈಸಾದ್ ಐತಿ. ಎಷ್ಟದವ್ರಿ ಇಲ್ಲಿ? 3, 4, 5 ರೇಷಿಯೋಸ್ ಐತಿ. ಓಕೆನಾ? ಚೀಲದಲ್ಲಿರುವ ಒಟ್ಟು ಮೊತ್ತ ಕೊಟ್ಟ ನೋಡ್ರಿ. ಚೀಲದಲ್ಲಿರುವ ಒಟ್ಟು ಮೊತ್ತ, ಟೋಟಲ್ ಅಮೌಂಟ್ ಎಷ್ಟೈತಪ್ಪ ಅಂತಂದ್ರೆ 250 ಐತಿ. ಓಕೆನಾ? 1 ರೂಪಾಯಿ ನಾಣ್ಯಗಳು ಎಷ್ಟು ಅಂತ ಕೇಳಾಕತ್ತಾನ್ರಿ. 1 ರೂಪಾಯಿ ನಾಣ್ಯಗಳು ಎಷ್ಟಂತ ಕೇಳಾಕತ್ತಾನ. ಇಲ್ಲಿ ನೋಡ್ರಿ ಅಮೌಂಟ್ ಕೊಟ್ಟಾನ್ರಿ. ಇಲ್ಲಿ ಏನ್ ಕೊಡಾಕತ್ತಾನ್ರಿ? ಕಾಯಿನ್ಸ್ ಕೊಡಾಕತ್ತಾನ. ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಮೌಂಟ್ ರೇಷಿಯೋ ಕನ್ವರ್ಟ್ ಮಾಡ್ಕೋಬೇಕು. ಅಮೌಂಟ್ ರೇಷಿಯೋಗ ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿ ನೋಡ್ರಿ ಕಾಯಿನ್ಸ್ ಎಷ್ಟ್ ಅದಾವ್ರಿ? 3 ಅದಾವ. ಎಷ್ಟ್ ರೂಪಾಯಿದು? 2 ರೂಪಾಯಿದು ಅದಾವ್ರಿ. ಅಂದ್ರ ಅಮೌಂಟ್ ಎಷ್ಟ್ ಆಗ್ತೈತಿ ಇಲ್ರಿ? 6 ಆಗ್ತೈತೇನ್ರಿ? 2 3 6 ಆಗ್ತೈತಿ. ಇಲ್ಲಿ ಕಾಯಿನ್ಸ್ ಎಷ್ಟ್ ಅದಾವ್ರಿ? 4 ಅದಾವ್ರಿ. ಅಂದ್ರ 1 ರೂಪಾಯಿದು ಕಾಯಿನ್ಸ್ 4 ಅದಾವು ಒಂದೊಂದು. ಎಷ್ಟ್ ರೂಪಾಯಿ ಆಗ್ತೈತ್ರಿ ಇದು? 4 ರೂಪಾಯಿ ಆಗ್ತೈತಿ. ಓಕೆನಾ? ನೋಡ್ರಿ ಅಂದ್ರ 50 ಪೈಸದ್ದು 5 ಕಾಯಿನ್ಸ್ ಅದಾವ ಅನ್ನಂಗ ಐತಿ. ಅಂದ್ರೆ ಎಷ್ಟು ರೂಪಾಯಿ ಆತ್ರಿ ಇದು? 2.5 ಆಯ್ತು. 2.5 ಆಯ್ತು. ಕ್ವಶನ್ ಏನ್ ಕೇಳಾಕತ್ತಾನ್ರಿ? 1 ರೂಪಾಯಿ ನಾಣ್ಯಗಳು ಎಷ್ಟಂತ ಕೇಳಾಕತ್ತಾನ. ನಾಣ್ಯಗಳು ಎಷ್ಟಂತ ಕೇಳಾಕತ್ತಾನ. ಫಸ್ಟ್ ಇದ್ರದ ಅಮೌಂಟ್ ಫೈಂಡ್ ಔಟ್ ಮಾಡ್ಬೇಕು. 250 ರೂಪಾಯಿದಾಗ 1 ರೂಪಾಯಿದ್ದು ಅಮೌಂಟ್ ಎಷ್ಟೈತೆ ಫೈಂಡ್ ಔಟ್ ಮಾಡ್ಬೇಕು. ಅಮೌಂಟ್. ಓಕೆನಾ? ನೋಡ್ರಿ 4 ಡಿವೈಡ್ ಬೈ ಇದು ಕೂಡಿಸಿದ್ರೆ ಎಷ್ಟಾಯ್ತು? ಇದು 12.5 ಇಂಟು 250 ಆಗುತ್ತಾ. ಇಲ್ಲಿ ನೋಡ್ರಿ ಇಲ್ಲಿ ಪಾಯಿಂಟ್ ಹೋಯ್ತಪ್ಪ ಅಂತಂದ್ರ ಮೇಲ್ಗಡೆ ಏನ್ ಬರ್ತೈತಿ? ಇದು 0 ಬರುತ್ತಾ. ಇಲ್ಲಿ 0 ಬರುತ್ತಾ. 120 ಅಂದ್ರೆ 120 2 ಅಂದ್ರೆ ಎಷ್ಟಾಯ್ತು ಇದು? ಇದನ್ನ 2 ಗುಣಾಕಾರ ಮಾಡಿದ್ರೆ 80 ಆಗ್ತೈತಿ. 80 ಆಗ್ತೈತಿ. ಇದು ಏನ್ರಿ ಇದು? ಅಮೌಂಟ್ ರೀ ಇದು. ಅಮೌಂಟ್ ಇದು. ಓಕೆನಾ? ಅಂದ್ರೆ 80 ರೂಪಾಯಿ ಐತೆ ಅನ್ನಂಗ. ಈ 80 ರೂಪಾಯಿ ಐತಪ್ಪ ಅಂತಂದ್ರ 1 ರೂಪಾಯಿದು ಎಷ್ಟು ಕಾಯಿನ್ಸ್ ಅದಾವ ಅನ್ನಂಗ ಐತಿ ಇದು? 1 ರೂಪಾಯಿದು 80 ಕಾಯಿನ್ಸ್ ಅದಾವ ಅನ್ನಂಗ ಐತಿ. 1 ರೂಪಾಯಿದು 80 ಕಾಯಿನ್ಸ್ ಅದಾವ ಅನ್ನಂಗ ಐತಿ. ಗೊತ್ತೈತೇನ್ರಿ ಇದು? 1 ರೂಪಾಯಿದು ಎಷ್ಟು ಅದಾವ್ರಿ? 80 ಕಾಯಿನ್ಸ್ ಅದಾವ ಅನ್ನಂಗ ಐತಿ. ಅಂದ್ರೆ 80 ರೂಪಾಯಿ ಐತಪ್ಪ ಅಂತಂದ್ರ 1 ರೂಪಾಯಿದು ಎಷ್ಟು ಕಾಯಿನ್ಸ್ ಇರ್ತಾವ್ರಿ? 80 ಕಾಯಿನ್ಸ್ ಇರ್ತಾವು. ಓಕೆನಾ? 80 ಆಗ್ತೈತಿ. ಅದೇನಾದ್ರು 2 ರೂಪಾಯಿದು ಎಷ್ಟು ಕಾಯಿನ್ಸ್ ಅದಾವ ಅಂದ್ರೆ ಏನ್ ಮಾಡ್ತೀರಾ? 6 ಇಂಟು ಇಲ್ಲಿ 20 ಬಂದೈತಲ್ರಿ, ಇದು 20 ಮಾಡ್ಬೇಕು. 20 ಎಷ್ಟು ಆಗ್ತೈತ್ರಿ ಇದು? 80 ಆಗ್ತೈತಿ. 80 ಆಗ್ತೈತಿ. ಓಕೆನಾ? ಅಂದ್ರೆ 80 ರೂಪಾಯಿ ಆತ್ರಿ ಈಗ. 80 ರೂಪಾಯಿ ಆಯ್ತು. ಇಲ್ಲಿ ನಂಬರ್ ಆಫ್ ಕಾಯಿನ್ಸ್ ಎಷ್ಟು ಅದಾವ ಅಂದ್ರೆ ಏನ್ ಮಾಡ್ತೀರಾ? 2 ರೂಪೀಸ್ ಅಂದ್ರೆ ಡಿವೈಡ್ ಬೈ 2 ಮಾಡ್ಕೋಬೇಕು. ಡಿವೈಡ್ ಬೈ 2 ಮಾಡ್ಕೊಬೇಕು. 40 ಕಾಯಿನ್ಸ್ ಇದಾವ ಅನ್ನಂಗ. 40 ಕಾಯಿನ್ಸ್. 40 ಕಾಯಿನ್ಸ್ ಅನ್ನ ಹಾಕಿದ್ರಪ್ಪ ಅಂದ್ರೆ ನೀವು ಎಷ್ಟು ಆಗ್ತೈತಿ? 80 ರೂಪಾಯಿ ಆಯ್ತು. 2 ರೂಪಾಯಿದು 40 ಸೇರಿಸಿದ್ರಪ್ಪ ಅಂದ್ರೆ ನೀವು ಎಷ್ಟು ಆಗ್ತೈತಿ ನಿಮ್ಗೆ? 80. ಮಿಸ್ ಆಗೈತಿ ನೋಡ್ರಿ. ಸಾರಿ, ಮಿಸ್ ಆಗೈತಿ. 120 ಆಗೈತ್ರಿ. 120 ಐತಪ್ಪ ಅಂತಂದ್ರ ಡಿವೈಡ್ ಬೈ ಎಷ್ಟು ಮಾಡ್ತೀರಾ? 2 ಮಾಡ್ತೀರಾ. ಅಂದ್ರೆ 60 ಕಾಯಿನ್ ಸೇರಿದಪ್ಪ ಅಂತಂದ್ರ 2 ರೂಪಾಯಿದು 60 ಕಾಯಿನ್ ಸೇರಿದ ಅಂದ್ರೆ ನಮ್ಗೆ ಎಷ್ಟು ಸಿಗ್ತೈತಿ? 120 ಸಿಗ್ತೈತಿ. ಯಾವಾಗ್ರಿ ಇದು? 2 ರೂಪೀಸ್ ಕಾಯಿನ್ ಕೇಳಾಕತ್ತಾನಪ್ಪ ಅಂದಾಗ 2 ರೂಪೀಸ್ ಕಾಯಿನ್ ಕೇಳಾಕತ್ತಾನ ಮುಂದೆ. ಓಕೆನಾ? ಇದೇನಾಗ್ತದ್ರಿ ಇಲ್ಲಿ ನೋಡ್ರಿ 2.5 ಇಂಟು 20 2 50. 50 ಇಲ್ಲಿ ಏನಾಗ್ತದ್ರಿ ಇದು? ಪಾಯಿಂಟ್ ಅಪ್ಪ ಅಂತಂದ್ರ 5. ಏನ್ರಿ ಇದು? 5 ರೂಪಾಯಿ ಐತಿ ಅನ್ನಂಗ. ಇದು 5 ರೂಪಾಯಿ ಐತಪ್ಪ ಅಂತಂದ್ರ 50 ಪೈಸದ್ದು ಎಷ್ಟು ಅದಾವ ಅನ್ನಂಗ ಐತ್ರಿ. 50 ಪೈಸದ್ದು ಎಷ್ಟು ಸೇರಿದ್ರೆ 5 ರೂಪಾಯಿ ಆಗ್ತೈತ್ರಿ? 50 ಪೈಸದ್ದು ಎಷ್ಟು ಸೇರಿದ್ರೆ 5 ರೂಪಾಯಿ ಆಗ್ತೈತ್ರಿ? ನೋಡ್ರಿ, ಯೋಚನೆ ಮಾಡ್ರಿ. 50 ಪೈಸದ್ದು 10 ಸೇರ್ಬೇಕ್ರಿ. ಹೌದಿಲ್ರಿ? ಇಲ್ಲಿ ನೋಡ್ರಿ 50 ಪೈಸಾ 50 50 50 50 50 50 50 50 50. ಇಲ್ಲಿ ನೋಡ್ರಿ ಇದಕ್ಕೆ 1 ರೂಪಾಯಿ ಆಯ್ತ್ರಿ. 2 ರೂಪಾಯಿ ಆಯ್ತು. 3 ರೂಪಾಯಿ ಆಯ್ತು. 4 ರೂಪಾಯಿ ಆಯ್ತು. 5 ರೂಪಾಯಿ ಆಯ್ತು. ಎಷ್ಟು ಅದಾವ್ರಿ? 10 ಕಾಯಿನ್ಸ್ ಸೇರಿದ್ರ. 10 ಕಾಯಿನ್ಸ್ ಸೇರಿದ್ರ. ಓಕೆನಾ? 10 ಕಾಯಿನ್ಸ್ ಸೇರಿದ್ರ ಎಷ್ಟಾಗ್ತದೆ? ನಿಮ್ದು 5 ರೂಪಾಯಿ ಬರ್ತೈತಿ. 50 ಪೈಸದ 10 ಕಾಯಿನ್ಸ್ ಸೇರ್ಬೇಕು. ಅವಾಗ ಏನಾಗ್ತದೆ? ನಮ್ದು 5 ರೂಪಾಯಿ ಸಿಗ್ತೈತಿ. ಗೊತ್ತಾಗ್ತದ್ರಿ ಇದು? ಸ್ವಲ್ಪ ಏನಪ್ಪಾ ಅಂತಂದ್ರೆ ಒಮ್ಮೆ ಗೊತ್ತಾಗಲ್ಲ, ಸ್ವಲ್ಪ ರಿಪೀಟ್ ಮಾಡಿ. ಅಂದ್ರೆ ಈ ರೀತಿ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ, 25 ಪೈಸಾ, 50 ಪೈಸಾ ಮತ್ತು 2 ರೂಪಾಯಿ ಮತ್ತು 5 ರೂಪಾಯಿ ನಾಣ್ಯಗಳ ಸಂಖ್ಯೆಯ ಅನುಪಾತ ಕ್ರಮವಾಗಿ ಏನೇನ್ ಕೊಟ್ಟಾನ್ರಿ?
ನಾಣ್ಯಗಳ ಸಂಖ್ಯೆಯ ಅನುಪಾತ ಅಂತ ಕೊಟ್ಟ ನೋಡ್ರಿ ಇಲ್ಲಿ. ದ ರೇಷಿಯೋ ಆಫ್ ನಂಬರ್ ಆಫ್ ಕಾಯಿನ್ಸ್ ಅಂತ ಕೊಟ್ಟಾನ. ಓಕೆನಾ, ನಂಬರ್ ಆಫ್ ಕಾಯಿನ್ಸ್, ಈ ಕಾಯಿನ್ಸ್ ರೇಷಿಯೋ ಕೊಟ್ಟಾನ್ರಿ. ಎಷ್ಟೈತಿ ಇಲ್ಲಿ ಎಷ್ಟೈತಿ ನೋಡ್ರಿ ಇದು. ಫಸ್ಟ್ನೇದು ಎಷ್ಟೈತಿ ಇಲ್ಲಿ 25 ಪೈಸಾ, ನೆಕ್ಸ್ಟ್ 50 ಪೈಸಾ, ನೆಕ್ಸ್ಟ್ 2 ರೂಪಿ, ನೆಕ್ಸ್ಟ್ 5 ರೂಪಿ. ಓಕೆನಾ, 5 ರೂಪಿ ಕೊಟ್ಟನು. ರೇಷಿಯೋಸ್ ಹೆಂಗೆ ಅದಾವ್ರಿ ಈಗ 5, 5, ನೆಕ್ಸ್ಟ್ 4, 4, ನೆಕ್ಸ್ಟ್ 3, 3, ನೆಕ್ಸ್ಟ್ 1. ಓಕೆನಾ, ದೀಸ್ ಆರ್ ದ ನಂಬರ್ ಆಫ್ ಕಾಯಿನ್ಸ್. ಅದು ಇಲ್ಲಿ ಏನು ಕೊಟ್ಟಾನ, ಟೋಟಲ್ ಅಮೌಂಟ್ ಆಫ್ ದಿ ಕಾಯಿನ್ಸ್ ಅಂದ್ರೆ ಟೋಟಲ್ ಅಮೌಂಟ್ ಕೊಟ್ಟಾನ. ಟೋಟಲ್ ಅಮೌಂಟ್ ಕೊಟ್ಟಾನ್ರಿ. ಅಮೌಂಟ್ ಎಷ್ಟೈತಿ ಇಲ್ಲಿ 285 ಐತಿ. 285 ಐತಿ. ಕೈ 285 ಇದೆಯಪ್ಪ ಅಂತಂದ್ರೆ ಏನ್ ಮಾಡ್ಕೊಬೇಕು ನಮ್ಗೆ, ಇಲ್ಲಿ ನೋಡಿ ಕಾಯಿನ್ಸ್ ಕೊಟ್ಟಾನಪ್ಪ ಅಂದ್ರೆ ಅಮೌಂಟ್ ರೇಷಿಯೋ ಕೊಟ್ಕೋಬೇಕು. ಅಮೌಂಟ್ ರೇಷಿಯೋ ಹೆಂಗ್ ಬರ್ಕೋತೀರ ನೀವು ಈಗ ನೋಡ್ರಿ, 25 ಪೈಸದ್ದು 5 ಕಾಯಿನ್ಸ್ ಅದಾವ ಅಂದಂಗ ಹೇಳ್ತೀರಿ. 5 ಕಾಯಿನ್ಸ್ ಅಂದ್ರೆ ಎಷ್ಟಾಗ್ತೈತಿ ಅಮೌಂಟ್ 1.25 ಆಗ್ತೈತಿ. ಓಕೆನಾ, 1.25 ಆಗ್ತೈತಿ. ಅಂದ್ರ 1 ರೂಪಾಯಿ ರೀ 4 ಕಾಯಿನ್ಸ್. 25 ಪೈಸದ್ದು 4 ಕಾಯಿನ್ಸ್ ಅದು 1 ರೂಪಾಯಿ ಆಯ್ತು. ಮೇಲಿದು 25 ಪೈಸೆ ಹಂಗೆ ಉಳ್ತದೆ. ನೆಕ್ಸ್ಟ್ 50 ಪೈಸದ್ದು 4 ಅದಾವಪ್ಪ ಅಂತಂದ್ರೆ ಎಷ್ಟು ರೂಪಾಯಿ ಆಗ್ತೈತಿ ಅಂದ್ರೆ 2 ರೂಪಾಯಿ ಆಗ್ತೈತಿ. ನೆಕ್ಸ್ಟ್ 2 ರೂಪಾಯಿದ್ದು ಅಂದ್ರೆ 3 ಕಾಯಿನ್ಸ್ ಅದಾವಪ್ಪ ಅಂದ್ರೆ 6 ರೂಪಾಯಿ ಆಗ್ತೈತಿ. ರೇಷಿಯೋ ಹೇಳಾತೀನಿ. 5 ರೂಪಾಯಿ 5 ರೂಪಾಯಿದ್ದು 1 ಐತಪ್ಪ ಅಂತಂದ್ರೆ ಎಷ್ಟಾಗ್ತೈತಿ ಅಮೌಂಟು 5 ರೂಪಾಯಿ ಆಗ್ತೈತಿ. ಅಂದ್ರೆ ಅಮೌಂಟ್ ರೇಷಿಯೋ ಇದು ಅಮೌಂಟ್ ರೇಷಿಯೋ. ಇದು ಟೋಟಲ್ ಅಮೌಂಟ್ ಕಂಡುಹಿಡಿಬೇಕ್ರಿ ನಾವು. ಅಂದ್ರೆ 25 ಪೈಸದ್ದು ಎಷ್ಟು ಅಮೌಂಟ್ ಐತಿ ಅನ್ನೋದು. 25 ಪೈಸದ್ದು ಎಷ್ಟು ಅಮೌಂಟ್ ಐತಿ ಅಂತಂದ್ರೆ ಹೆಂಗ್ ಮಾಡ್ತೀವಿ, ಕ್ವಶನ್ ಏನ್ ಕೇಳೋಣ ಅಷ್ಟ ನೋಡ್ಬಿಟ್ರಿ. 25 ಪೈಸೆ ಮತ್ತು 5 ರೂಪಾಯಿ 5 ನಾಣ್ಯಗಳ ನಡುವಿನ ವ್ಯತ್ಯಾಸ ಎಷ್ಟಾಗ್ತೈತಿ ಹೇಳಾಕತ್ತಾನ. ಅಂದ್ರೆ ಫಸ್ಟ್ ಏನ್ ಮಾಡಿದ್ರಿ, 25 ಪೈಸದ್ದು ಅಮೌಂಟ್ ಎಷ್ಟು ಅಂದ್ರೆ ಕಾಯಿನ್ಸ್ ಎಷ್ಟು ಅದಾವತ್ತ ನೋಡ್ರಿ, ನಾಣ್ಯಗಳ ಅಂತ ಹೇಳಾಕ ನೋಡ್ರಿ. ನಾಣ್ಯಗಳ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕೇಳಾತಾನ. ಇದ್ರದ್ದು ಏನ್ ಮಾಡ್ರಿ, ಫಸ್ಟ್ ನಾವ್ ಏನ್ ಮಾಡ್ಕೋಬೇಕ್ರಿ, ಕಂಪಲ್ಸರಿ ಇದ್ರದ್ದು ಅಮೌಂಟ್ ಫೈಂಡ್ ಔಟ್ ಮಾಡಿದಾದ್ಮೇಲೆ ಮತ್ತೆ ಕಾಯಿನ್ಸ್ ನಂಬರ್ ಆಫ್ ಕಾಯಿನ್ಸ್ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಇದು ಎಷ್ಟೈತಿ 1.25 ಐತಿ. ಇದೆಲ್ಲ ಕೂಡಿಸಿ ಎಷ್ಟಾಗ್ತದೆ 11, 13, 14, 14.25 ಇಂಟು ಇಲ್ಲಿ ಟೋಟಲ್ ಎಷ್ಟೈತ್ರಿ 285. ಇದು ಅಮೌಂಟ್ ಐತಿಲ್ರಿ ಟೋಟಲ್ ಅಮೌಂಟ್. ಓಕೆ, ಇದೇನ್ ನೋಡ್ರಿ ಇದು 2 0. ಇಲ್ಲಿ ನೋಡ್ರಿ ಎರಡು ಸಂಖ್ಯೆ ಬಿಟ್ಟು ಪಾಯಿಂಟ್ ಐತಿ, ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಐತ್ರಿ. ಹಿಂಗ್ ಬರ್ಕೋಬಹುದು ನಾವು 125 / 1425 ಇಂಟು 285 ಅಂತ ಬರಿಬಹುದು. ಇಲ್ಲ ಆತಂದ್ರ ಹೆಂಗಾರ ಬರಿಬೋದ್ರಿ ನೋಡ್ಬೇಕು. 25 ಇಲ್ಲಿ 125, 25 ಇಲ್ಲಿ 125. 142ರಾಗ 125 ಸಾವಿರ ಎಷ್ಟು ಬರ್ತೈತಿ, ಇದು 7, 175. 175 ಅಂದ್ರೆ 26 125 175 175. ಇದು ಕ್ಯಾನ್ಸಲ್ ಆಗ್ತೈತೆ ಅನ್ಸತ್ ನೋಡ್ರಿ. 57 5ಲೇ ಮಾಡಿ 5 35 ಇಲ್ಲಿ 25 28 ಕ್ಯಾನ್ಸಲ್ ಆಗ್ತೈತೆ ನೋಡ್ರಿ. ಎಷ್ಟಲೇ ಹೋಗ್ತೈತಿ ಇದು 1ಲೇ, ಇದು 5ಲೇ. ಓಕೆನಾ, 5 5 25. 25 ರೂಪಾಯಿ ಅಂದಂಗ್ರಿ ಇದು 25 ರೂಪಾಯಿ. ಓಕೆನಾ, ಇದು ರೂಪಿ ಒಳಗಡೆ ಆಯ್ತು. ನೆಕ್ಸ್ಟ್ 5 ರೂಪಾಯಿ ನಾಣ್ಯಗಳ ಇಲ್ಲಿ ಏನೈತಿ, ಇದು 5 ಡಿವೈಡ್ ಬೈ ಇದು ಎಷ್ಟೈತಿ 14.25 ಇಂಟು 285. ಇಲ್ಲಿ ನೋಡ್ರಿ 2 0 ತೆಗೆದವಪ್ಪ, ಇಲ್ಲಿ ಪಾಯಿಂಟ್ ತೆಗೆದವಪ್ಪ ಅಂದ್ರೆ ಇಲ್ಲಿ 0 ಕ್ಯಾನ್ಸಲ್ ಆಗ್ಬಿಡ್ತಾವ್ರಿ. ಅಂದ್ರೆ 0 ಇಲ್ಲಿ ಬರ್ತೈತಿ, ಮೇಲ್ಗಡೆ 0 ಬರ್ತೈತಿ ಇಲ್ಲಿ ಪಾಯಿಂಟ್ ತೆಗೆದವಪ್ಪ ಅಂದ್ರೆ. ನೋಡ್ರಿ 1425 ಒಂದ್ಲೇ 1000 ಇದು 2ಲೇ ಬರ್ತೈತ್ರಿ. 2850 ಇದಕ್ಕೆ 0 ಬರ್ತೈತಿ. ಇಲ್ಲಿ ಎಷ್ಟೈತಿ, ಇಲ್ಲಿ 100 ರೂಪಾಯಿ. ಇದು 100 ರೂಪಾಯಿ ರೀ. ಇದು 25 ರೂಪಾಯಿ ಇದೆ. ಓಕೆನಾ, ಇಲ್ಲಿ ನೋಡಿ ಇದ್ರ ವ್ಯತ್ಯಾಸ ಫೈಂಡ್ ಔಟ್ ಮಾಡೋಕೆ ಏನೈತಿ, ಇಲ್ಲಿ ನೋಡ್ರಿ 100 ರೂಪಾಯಿ ಅಂತ ಹೇಳಕತ್ತಾನ. ರೂಪಿ ಎಷ್ಟೈತ್ರಿ 100 ರೂಪಾಯಿ ಐತಿ. 100 ರೂಪಾಯಿ ಐತಿ. ಇದು ಅಮೌಂಟ್, ಬಟ್ ಕಾಯಿನ್ಸ್ ಹೇಳ್ಬೇಕ್ರಿ. ಈ ಕಾಯಿನ್ಸ್ ಹೇಳ್ಬೇಕಾದ್ರೆ ಏನ್ ಮಾಡ್ತೀರಿ, 100 ರೂಪಾಯಿ ಐತ್ರಿ, 100 ರೂಪಾಯಿ ಐತಿ. ಈಗ ಕಾಯಿನ್ಸ್ ಹೇಳ್ಬೇಕು ಎಷ್ಟು ರೂಪಾಯಿದ್ದು ಅದಾವ್ರಿ ಇವು, 5 ರೂಪಾಯಿದ್ ಕಾಯಿನ್ಸ್ ಅದಾವು. ಈ 5 ರೂಪಾಯಿದ್ ಕಾಯಿನ್ಸ್ ಅದಾವಪ್ಪ ಅಂದ್ರ 5 ರೂಪಾಯಿದ್ ಕಾಯಿನ್ಸ್ ಅನ್ನ ನೀವ್ ಎಷ್ಟ ಹಾಕಿದ್ರ 100 ರೂಪಾಯಿ ಆಗ್ತೈತ್ರಿ. 5 ರೂಪಾಯಿದ್ ಕಾಯಿನ್ಸ್ ಅನ್ನ ಎಷ್ಟ ಹಾಕಿದ್ರ 100 ರೂಪಾಯಿ ಆಗ್ತೈತಿ. ಅವಾಗ ಏನ್ ನೋಡಪ್ಪ ಅಂತಂದ್ರ
1 divided by 5 is equals to 20. ಇದರಿಂದ 5 ಆಡ್ಲಿ ಅಂದ್ರೆ 5 ರೂಪಾಯಿದು 20 ಕಾಯಿನ್ಸ್ ಹಾಕಿದ್ರೆ ತಿಳ್ಕೊರಿ ಅವಾಗ ನಮಗೆ ಏನು ಸಿಗುತ್ತಪ್ಪ ಅಂದ್ರೆ 100 ರೂಪಾಯಿ ಸಿಗ್ತೈತಿ. 10 ರೂಪಾಯಿದು 10 ಹಾಕಿದ್ರೆ 10 ರೂಪಾಯಿದು 10 ಹಾಕಿದ್ರೆ 100 ರೂಪಾಯಿ ಹಾಕ್ಬೇಕಪ್ಪ ಅಂದ್ರೆ 5 ರೂಪಾಯಿದು ಎಷ್ಟು ಹಾಕ್ಬೇಕು ನಾವು ಡಬಲ್ ಹಾಕ್ಬೇಕು 20 ಕಾಯಿನ್ಸ್ ಹಾಕ್ಬೇಕು 20 ಕಾಯಿನ್ಸ್ ಹಾಕ್ಬೇಕು. ಅದೇ ರೀತಿಯಾಗಿ ಇದೇನ್ರಿ ಇದು ಅಮೌಂಟ್ ಇಲ್ಲಿ ಏನೈತ್ರಿ 25 ರೂಪಾಯಿದು ಅಮೌಂಟ್ ರೀ. ಇದನ್ನ ಪೈಸಾ ಒಳಗೆ ಕನ್ವರ್ಟ್ ಮಾಡ್ಬೇಕಲ್ರಿ ಈಗ 25 ಐತ್ರಿ ಇದು 25 ರೂಪಾಯಿ ಐತ್ರಿ ಇದು 25 ರೂಪಾಯಿ ಐತಿ 25 ರೂಪಾಯಿದೊಳಗಡೆ ಎಷ್ಟು ಕಾಯಿನ್ಸ್ ಇರ್ತಾವು ಒಂದಂದ್ರೆ ಎಷ್ಟು ಕಾಯಿನ್ಸ್ ಇರ್ತಾವು ಒಂದಂದ್ರೆ ಎಷ್ಟು ಇರ್ತಾವ್ರಿ ಇವು 25 ರೂಪಾಯಿ ಐತಿ 25 ರೂಪಾಯಿದೊಳಗಡೆ ಎಷ್ಟು ಕಾಯಿನ್ಸ್ ಇರ್ತಾವು ಒಂದಂದ್ರೆ 25 ಪೈಸದ್ದು ಎಷ್ಟು ಕಾಯಿನ್ಸ್ ಇರ್ತಾವು ಒಂದಂದ್ರೆ ಯಾವ ರೀತಿಯಾಗಿ ಮಾಡೋಕ್ ಗೊತ್ತೇನ್ರಿ ಅಂದ್ರ 1 ರೂಪಾಯಿಗೆ ಎಷ್ಟು ಕಾಯಿನ್ಸ್ ಇರ್ತಾವ್ರಿ 4 ಕಾಯಿನ್ಸ್ ಇರ್ತಾವಲ್ರಿ ಅಂದ್ರೆ 4 ಕಾಯಿನ್ಸ್ ಇರ್ತಾವಪ್ಪ ಅಂದ್ರೆ ಇದನ್ನ ಈಗ 25 ರೂಪಾಯಿ ಐತಿಲ್ರಿ ಇಂಟು 4 ಮಾಡ್ಬೇಕು ಎಷ್ಟು ಆದ್ರಿ ಈಗ 100 ಕಾಯಿನ್ಸ್ ಆದ 100 ಕಾಯಿನ್ಸ್ ಆದ ಅಂದ್ರೆ ನೀವು ಅಂದ್ರೆ 25 ಪೈಸದ್ದು 100 ಏನಾದ್ರು ಹಾಕಿದ್ರಪ್ಪ ಅಂದ್ರೆ 25 ಪೈಸದ್ದು 100 ಕಾಯಿನ್ಸ್ ಹಾಕಿದ್ರಪ್ಪ ಅಂದ್ರ ನಮ್ಗೆ ಏನ್ ಆಗ್ತೈತ್ರಿ ಅಲ್ಲಿ 25 ರೂಪಾಯಿ ಸಿಗ್ತೈತಿ ಹೌದೇನಲ್ರಿ ಸ್ವಲ್ಪ ಇದು ನೋಡ್ಕೋಬೇಕ್ರಿ ಇದು ಓಕೆನಾ ಇದು ಗೊತ್ತಾಗಲ್ರಿ ಸ್ವಲ್ಪ ನೋಡ್ಕೋಬೇಕು ಅಂದ್ರೆ 25 ಪೈಸದ್ದು ಅಂದ್ರೆ 25 ರೂಪಾಯಿ ಐತಿ ಈಗ ಇದನ್ನ ಪೈಸಾ ಕನ್ವರ್ಟ್ ಮಾಡಂದ್ರೆ ಹೆಂಗ್ ಮಾಡ್ತೀರಾ ಅಂದ್ರೆ ಕಾಯಿನ್ಸಿಗೆ ಕನ್ವರ್ಟ್ ಮಾಡ್ಬೇಕ್ರಿ ಈಗ ಯಾವ ರೀತಿಯಾಗಿ ಮಾಡ್ತೀರಾ ಇದು ಗೊತ್ತಾಯ್ತೇನ್ರಿ ಈಗ ಇಲ್ಲ ಅಂದ್ರೆ ಹೆಂಗ್ ಮಾಡ್ತೀರಿ ಗೊತ್ತಾಗ್ತದೆ 25 ಏನದಾವ್ರಿ 25 ರೂಪಾಯಿ ಐತಿ ಇದನ್ನ ಕಾಯಿನ್ಸಿಗೆ ಕನ್ವರ್ಟ್ ಮಾಡಿದ್ರೆ ಯಾವ ರೀತಿಯಾಗಿ ಮಾಡ್ತೀರಾ ಇಂಟು 4 ಮಾಡ್ತೀರಿ ಯಾಕೆ ಮಾಡ್ತೀರಿ ಇಲ್ಲಿ ಯಾಕಂದ್ರ ಇಲ್ಲಿ ರೂಪಾಯಿ ಒಳಗಡೆ ಐತಿಲ್ರಿ ಇದು ರೂಪಾಯಿ ಒಳಗಡೆ ಐತಿ ಇದನ್ನ ಕಾಯಿನ್ಸಿಗೆ ಕನ್ವರ್ಟ್ ಮಾಡಪ್ಪ ಅಂದ್ರ ಇಂಥವು 4 ಕಾಯಿನ್ಸ್ ಸೇರಿಸಿದ್ರೆ 1 ರೂಪಾಯಿ ಆಗ್ತೈತ್ರಿ ಇದನ್ನು ರೂಪಾಯಿ ಐತಿ ಇದನ್ನು ರೂಪಾಯಿ ಲೆಕ್ಕಕ್ಕೆ ಬಂತು ಈಗ ಅಂದ್ರೆ 100 ಕಾಯಿನ್ಸ್ ಸೇರಿಸಿದ್ರ 25 ರೂಪಾಯಿ ಸಿಗ್ತೈತಿ ನಮಗೆ ಓಕೆನಾ ಇವೆರಡೂ ವ್ಯತ್ಯಾಸ ಮಾಡಿದ್ರೆ ಎಷ್ಟು ಸಿಗುತ್ತೆ ಇದು 80 ಸಿಗ್ತೈತಿ ಆನ್ಸರ್ ಎಷ್ಟು ಇದ್ರದ್ದು 80 ಬರ್ತೈತಿ ಗೊತ್ತೈತ್ರಿ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ಒಮ್ಮೆ ಹೇಳತ್ತೀನಲ್ರಿ ಕ್ಯಾಚ್ ಆಗಲ್ಲ ಸ್ವಲ್ಪ ಏನು ಮಾಡ್ಬೇಕು ಯೋಚನೆ ಮಾಡ್ಬೇಕಾಗುತ್ತೆ ಈಗ ಅಂದ್ರ ಈಗ ಏನಾಗುತ್ತೆ 25 ಕಾಯಿನ್ಸ್ ಅದಾವಂತ್ರಿ 25 ಇದು ರೂಪಾಯಿ ಐತಿ ಬಟ್ ನಾ ಇದನ್ನ 25 ಪೈಸಾದ್ದು ರೀ 25 ಪೈಸಾದ್ದು 25 ಪೈಸಾದ್ದು 25 ರೂಪಾಯಿ ಆಗ್ಬೇಕಪ್ಪ ಅಂದ್ರ ಎಷ್ಟು ಕಾಯಿನ್ಸ್ ಇರ್ತಾವು ಒಂದಂದ್ರೆ ಇದು ಹೇಳ್ತದ್ರಿ ಇದು 25 ಪೈಸಾದ್ದು ಎಷ್ಟು ಕಾಯಿನ್ಸ್ ಹಾಕಿದ್ರ 25 ರೂಪಾಯಿ ಸಿಗ್ತೈತಿ ಅಂದಂಗ ಇಲ್ಲಾಂದ್ರೆ ಹಿಂಗ್ ಮಾಡ್ಬೋದ್ರಿ ಹೆಂಗ್ ಮಾಡ್ತೀರ ಇಲ್ಲಿ ನೋಡಿ 1 ರೂಪಾಯಿಗೆ ಎಷ್ಟು ಕಾಯಿನ್ಸ್ ಇರ್ತಾವ್ರಿ ಕಾಯಿನ್ಸ್ ಅಂತಲ್ಲ 1 ರೂಪಾಯಿಗೆ 100 ಪೈಸಾ ಆಗ್ತೈತ್ರಿ 100 ಪೈಸಾ ಆಗ್ತೈತಿ ಇಲ್ಲಿ 25 ಪೈಸಾಕ ಎಷ್ಟಾಗ್ತೈತಪ್ಪ ಅಂದ್ರ 4 ಇಟ್ಟಿದ್ದು 4 ಅಂದ್ರೆ 4 ಕಾಯಿನ್ಸ್ ಆಗ್ತಾವ್ರಿ ಇಲ್ಲಿ 4 ಕಾಯಿನ್ಸ್ ಆಗ್ತಾವ ಯಾವ್ದಾದ್ರಿ ಇದು 4 ಕಾಯಿನ್ಸ್ ಆಗ್ತಾವ 25 ಪೈಸಾದ್ದು ಇದ್ರೊಳಗಡೆ ಎಷ್ಟು ಕಾಯಿನ್ಸ್ ಇರ್ತಾವ ಅಂದ್ರೆ 4 ಕಾಯಿನ್ಸ್ ಇರ್ತಾವ ಅಂದಂಗ ಅಂದ್ರೆ 25 ರೂಪಾಯಿ ಆಗ್ಬೇಕಂದ್ರೆ ಇದಕ್ಕೆ ಏನ್ ನೋಡಕ್ರಿ ಅಂದ್ರೆ 25 ರೂಪಾಯಿದ್ದು ಎಷ್ಟು ಕಾಯಿನ್ಸ್ ಇರ್ತಾವ ಅಂದ್ರೆ ಇಂಟು 4 ಮಾಡಿದ್ರೆ ಎಷ್ಟು ಸಿಗ್ತೈತ್ರಿ ನಮ್ಗೆ 100 ಕಾಯಿನ್ಸ್ ಸಿಗ್ತೈತಿ ಇದು ಸ್ವಲ್ಪ ನೋಡ್ರಿ ಇದನ್ನ ಒಂದು ಚೀಲದಲ್ಲಿ 2 ರೂಪಾಯಿ 5 ರೂಪಾಯಿ ಮತ್ತು 10 ರೂಪಾಯಿ ನಾಣ್ಯಗಳ ರೂಪಾಯಿದಲ್ಲಿ ಇರುತ್ತದೆ ನಾಣ್ಯಗಳ ಸಂಖ್ಯೆ ನಂಬರ್ ಆಫ್ ಆರ್ ಇನ್ ದ ರೇಷಿಯೋ ಆಫ್ ನಾಣ್ಯಗಳ ಸಂಖ್ಯೆ ನಂಬರ್ ಆಫ್ ಕಾಯಿನ್ಸ್ ಕೊಟ್ಟಾನ್ರಿ ಅಂದ್ರೆ ಕಾಯಿನ್ಸ್ ರೇಷಿಯೋ ಕೊಟ್ಟಾನ ಎಷ್ಟೈತಿ ಇಲ್ಲಿ 5 7 7 6 ಓಕೆನಾ ಒಂದು ಚೀಲದಲ್ಲಿ 2 ರೂಪಾಯಿ ಐತಿ ಮತ್ತೆ 5 ರೂಪಾಯಿ ಐತಿ ನೆಕ್ಸ್ಟ್ 10 ರೂಪಾಯಿ ಐತಿ ಓಕೆನಾ ಟೋಟಲ್ ಅಮೌಂಟ್ ಎಷ್ಟೈತ್ರಿ ಟೋಟಲ್ ಅಮೌಂಟ್ 480 ಐತಿ ಬಟ್ ಇಲ್ಲಿ ಏನ್ ಕೊಟ್ಟಾನ್ರಿ ಕಾಯಿನ್ಸ್ ರೇಷಿಯೋ ಕೊಟ್ಟಾನ
ಚೀಲದಲ್ಲಿರುವ ಒಟ್ಟು ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಾಕತ್ತಾನ. ಓಕೆನಾ? ಚೀಲದಲ್ಲಿರುವ ಒಟ್ಟು ನಾಣ್ಯಗಳ ಸಂಖ್ಯೆ. ಇಲ್ಲಿ ಅಮೌಂಟ್ ಕೊಟ್ಟಾನಪ್ಪ ಅಂದ್ರ ಫಸ್ಟ್ ನಾವ್ ಏನ್ ಬರ್ಬೇಕ್ರಿ, ಇಲ್ಲಿ ಅಮೌಂಟ್ ರೇಷಿಯೋ ಬರ್ಕೋಬೇಕು. ಅಮೌಂಟ್ ರೇಷಿಯೋ ಬರ್ಕೋಬೇಕು. ಓಕೆನಾ? ಇಲ್ಲಿ ನೋಡ್ರಿ, ಅಂದ್ರ 2 ರೂಪಾಯಿದು 5 ಕಾಯಿನ್ಸ್ ಅದಾವಪ್ಪ ಅಂದ್ರೆ ಎಷ್ಟು ಅಮೌಂಟ್ ಆಗ್ತೈತ್ರಿ? 5 ಕಾಯಿನ್ಸ್ 2 ರೂಪಾಯಿದು 10 ರೂಪಾಯಿ ಆಗ್ತೈತಿ. 10 ರೂಪಾಯಿ ಆಗ್ತೈತಿ. ಓಕೆನಾ? ನೆಕ್ಸ್ಟ್ 5 ರೂಪಾಯಿದು 7 ಕಾಯಿನ್ಸ್ ಅದಾವಪ್ಪ ಅಂದ್ರ 35 ರೂಪಾಯಿ ಆಗ್ತೈತಿ. ಓಕೆನಾ? ನೆಕ್ಸ್ಟ್ 10 ರೂಪಾಯಿದು 6 ಕಾಯಿನ್ಸ್ ಅದಾವ ಅಂದ್ರೆ ಎಷ್ಟು ಆಗ್ತೈತಿ? 60 ರೂಪಾಯಿ ಆಗ್ತೈತಿ. ಯಾವ ಮಗ್ಗಿಯಿಂದ ಕ್ಯಾನ್ಸಲ್ ಆಗ್ತೈತಿ ನೋಡ್ರಿ ಇದು? 5 ಎರಡ್ಲೆ 10, 5 ಒಳ್ಳೆ 35, 5 ಒಂದ್ಲೆ 5 ಎರಡ್ಲೆ ಈ ರೇಷಿಯೋ ಒಳಗಡೆ ಬರ್ತೈತಿ. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಮೌಂಟ್ ಫೈಂಡ್ ಔಟ್ ಮಾಡೋದ್ರಿ. ಟೋಟಲ್ ಅಮೌಂಟ್ 840 ಟೋಟಲ್ ಡಿವೈಡೆಡ್ ಬೈ ಇದು ಅಷ್ಟು ಕೂಡ್ಸಿರಿ ಎಷ್ಟಾಗುತ್ತೆ? 21 ಆಗ್ತೈತಿ. 21 4 ಅಂದ್ರೆ 40 ಆಯ್ತು. ಟೋಟಲ್ 40 ಆಯ್ತಲ್ರಿ? ಈಗ 2 ಇಂಟು 40 ಮಾಡ್ರಿ. 40 ಮಾಡ್ರಿ. ಇದು ಎಷ್ಟಾಯ್ತು? 80 ರೂಪಾಯಿ. ಅಂದ್ರೆ 2 ರೂಪಾಯಿದ್ದು ಕಾಯಿನ್ಸ್ ಇದ್ದು 80 ರೂಪಾಯಿ ಅಮೌಂಟ್ ಐತಿ. 5 ರೂಪಾಯಿದು ಕಾಯಿನ್ಸ್ ಇದೆ ಎಷ್ಟೈತಿ? 7 4 28. ನೆಕ್ಸ್ಟ್ ಇದು 12 4 48 ಟೋಟಲ್ ಅಮೌಂಟ್. ಇದ್ರೊಳಗಡೆ ಏನಾಗತ್ತಪ್ಪ ಅಂತಂದ್ರೆ 2 ರೂಪಾಯಿದು ಕಾಯಿನ್ಸ್ ಇದ್ದು 80 ರೂಪಾಯಿ ಐತಿ ಟೋಟಲ್. 5 ರೂಪಾಯಿ ಕಾಯಿನ್ಸ್ ಸೇರಿಸಿದ್ರೆ ಎಷ್ಟಾಗ್ತದೆ? ಅಂದ್ರೆ 5 ರೂಪಾಯಿ ಕಾಯಿನ್ಸ್ ಸಮ್ ಮಾಡಿದ್ವಿ ಅಂದ್ರೆ 280 ಆಗ್ತೈತಿ. ಅಂದ್ರೆ 480 10 ರೂಪಾಯಿದು ಏನ್ ಮಾಡ್ತೀವಪ್ಪ ಅಂದ್ರೆ 480 ರೂಪಾಯಿ. ಅಂದ್ರೆ 10 ರೂಪಾಯಿದು ಜೋಡಿಸಿ ನಾವೇನಾದ್ರು ಅದು ಕೌಂಟ್ ಮಾಡಿದ್ವಪ್ಪ ಅಂತಂದ್ರೆ 480 ರೂಪಾಯಿ ಸಿಗುತ್ತೆ ಅಂತ. ಬಟ್ ಇಲ್ಲಿ ಏನ್ ಕೇಳತ್ತಾನ? ಚೀಲದಲ್ಲಿರುವ ಒಟ್ಟು ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳತ್ತಾನ. ಒಟ್ಟು ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಹೇಳಕತ್ತಾನ. ಇಲ್ಲಿ ನೋಡ್ರಿ, 2 ರೂಪಾಯಿಗೆ 80 ರೂಪಾಯಿ. ಅಂದ್ರೆ 80 ರೂಪಾಯಿಪ್ಪ ಅಂತಂದ್ರೆ ಎಷ್ಟು ಕಾಯಿನ್ಸ್ ಇರ್ತಾವ್ರಿ ಇದ್ರೊಳಗಡೆ? 80 ರೂಪಾಯಿ ಇತ್ತಪ್ಪ ಅಂತಂದ್ರ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೆ ಎಷ್ಟು ಇರ್ತಾವ್ರಿ? 40 ಕಾಯಿನ್ಸ್ ಇರ್ತಾವೆ. ಹಂಗೆ ಇಲ್ಲ 5 ರೂಪಾಯಿದು ಸಿಗ್ಬೇಕಂದ್ರೆ ಏನ್ ಮಾಡ್ತೀರಾ? 280 ಡಿವೈಡೆಡ್ ಬೈ 5 ಮಾಡ್ಬೇಕು. 5 5 25 ನಂಬರ್ ಆಫ್ ಕಾಯಿನ್ಸ್ ಇರ್ತಾರೆ. 5 5 25, 5 8 5 6 30 ಅಂದ್ರ 56 ಕಾಯಿನ್. ಅಂದ್ರೆ 5 ರೂಪಾಯಿದು 56 ಕಾಯಿನ್ಸ್ ಅದಾವ ಅಂದಂಗಾಯ್ತು. ನೆಕ್ಸ್ಟ್ 2 ರೂಪಾಯಿದು 40 ಕಾಯಿನ್ಸ್ ಅದಾವ ಅಂದಂಗಾಯ್ತು. ನೆಕ್ಸ್ಟ್ 480 ಡಿವೈಡೆಡ್ ಬೈ 10 ಅಂದ್ರೆ 10 ರೂಪಾಯಿದು 48 ಕಾಯಿನ್ಸ್ ಅದಾವ ಅಂದಂಗಾಯ್ತು. ಈ ಟೋಟಲ್ ಒಟ್ಟು ನಾಣ್ಯಗಳ ಸಂಖ್ಯೆ. ಇವು ಕಾಯಿನ್ಸ್ ರೀ, ನಂಬರ್ ಆಫ್ ಕಾಯಿನ್ಸ್. ಇವು ನಂಬರ್ ಆಫ್ ಕಾಯಿನ್ಸ್ ರೀ. ನಾವು ಕಾಯಿನ್ಸ್ ಕನೆಕ್ಟ್ ಮಾಡಕತ್ತೀವಿ. ಕಾಯಿನ್ಸ್ ಎಷ್ಟು ಕಾಯಿನ್ಸ್ ಇದಾವೆ ಕೂಡಿಸ್ರಿ ಇವನ್ನೆಲ್ಲಾನು. ಇದು ಎಷ್ಟಾಗುತ್ತೆ? 14 ಆಗುತ್ತೆ. ಇದು 10 14 ಟೋಟಲ್ 144 ಕಾಯಿನ್ಸ್ ಅದಾವ ಅಂದಂಗಾಯ್ತು. 144 ಕಾಯಿನ್ಸ್ ಅದಾವ ಅಂದಂಗಾಯ್ತು. ಓಕೆನಾ?